ಇವ್ರಿಗಿನ್ನು ಹೈಕೋರ್ಟು, ಕಬ್ಬನ್ ಪಾರ್ಕು, ವಿಧಾನಸೌಧ ಎಲ್ಲ ತೋರಿಸ್ಬೇಕು. ಮೊದಲು ದೇವಸ್ಥಾನ ತೋರಿಸು ಅಂದ್ರು, ಅದಕ್ಕೆ ಕರ್ಕೊ ಬಂದೆ. ಬರ್ಲಾ? ಕಮಾನ ಮೇಡಮ್, ಕಮಾನ. ಅಳಿಯಂದ್ರೆ मेरी बेटी का शादी है, आप जरूर आना। अवश्य, जरूर आएंगे। थैंक यू। ओके, बाय बाय। ಬರ್ತೀನಿ ಮಾವ. ಸಾವಿತ್ರಿ, ಅಮ್ಮ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಾಮ್ಮ ಒಳಗೆ ಬಾ. ವಿನೂತನ್ ಮದುವೆ ಮುಂದಿನ ವಾರ ನಡಿಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾಳೆನೇ ಇಟ್ಕೊಂಡಿದ್ದೀವಿ. ಇದೇನಪ್ಪ ನಾಳೆ ಮದುವೆ ಇವತ್ತು ಬಂದು ಕರಿತಾ ಇದ್ದಾರಲ್ಲ ಅಂತ ಅನ್ಕೋಬೇಡಿ. ದಯವಿಟ್ಟು ಮದುವೆಗೆ ಎಲ್ಲರೂ ಬರಬೇಕು. ಎಲ್ಲಿ ಅಳಿಯಂದ್ರೆ ಕಾಣ್ತಾನೆ ಇಲ್ವಲ್ಲ? ಯಾಕೆ ಇನ್ನೊಂದು ಕಂಪ್ಲೇಂಟ್ ಕೊಡ್ಬೇಕಿತ್ತೇನು? ನಿಮ್ ಮಗಳಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ನನ್ ಮಗನಿಗೆ ಓಡಿಸಿದಿರಲ್ಲ, ಸರಿನಾ ನೀವು ಮಾಡಿದ್ದು? ಈಗ ಯಾಕೆ ಅವೆಲ್ಲ ಹಳೆ ವಿಷಯ? ಸುಮ್ಕಿರ್ತೀಯ? ಅವಕಾಶ ಸಿಕ್ಕಾಗ ಎಲ್ಲ ವಿಚಾರಿಸ್ಕೊಬಿಡ್ಬೇಕು. ಇದೇನಾ ನೀವು ನಿಮ್ಮ ಅಳಿಯಂಗ್ ಕೊಡೋ ಮರವಾದೆ? ಅದು ನಮ್ ವಿನುತ ಎಲ್ಲಿ ಕೈ ತಪ್ಪೋಗ್ತಾಳೋ ಅನ್ನೋ ಭಯ ಆಗಿತ್ತು. ಜೊತೆಗೆ ಪ್ರತಾಪ್ ನಾವ್ ಹೇಳೋ ಮಾತನ್ನ ಕೇಳೋ ಸ್ಥಿತಿಲಿ ಇರ್ಲಿಲ್ವಲ್ಲ, ಅದಕ್ಕೆ ನೀವು ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ನನ್ ಮಗನ್ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರಿ? ನಿಮ್ ಮನಸ್ನಾಗಿತ್ತೇನೋ ನಾವು ಸಾವುಕಾರು ಅಂತ ಸುಳ್ಳು ಹೇಳಿ ಮದುವೆ ಮಾಡಿಸ್ಬಿಟ್ವಲ್ಲ. ಹಳೇದ್ಯಾವ್ದು ನನ್ ಮನ್ಸಲ್ಲಿ ಇಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ಸಂಸಾರ ಅನ್ನೋ ದೋಣಿಗೆ ಗಂಡ ಹೆಂಡ್ರಿ ಇಬ್ರು ಹುಟ್ಟಾಕ್ಬೇಕು. ಒಬ್ರು ಹುಟ್ಟಾಕೋದು ಇನ್ನೊಬ್ರು ಹಾಕ್ಲಿಲ್ಲ ಅಂದ್ರೆ ದೋಣಿ ಸರಾಗವಾಗಿ ನಡಿಯಾಕಿಲ್ಲ. ಮಕ್ಕಳ ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ತಂದೆ ತಾಯಿ ಅನ್ಸ್ಕೊಂಡವರು ಗೌರವದಿಂದ ಇರ್ಬೇಕು. ಕ್ಷಮಿಸ್ಬಿಡಿ. ನಿಮ್ ಕ್ಷಮೆ ನಮಗ್ ಬೇಕಾಗಿಲ್ಲ. ವಿಷಯ ಏನು ಅಂತ ಹೇಳ್ದೆ. ನಾವೀಗ ನಿಮ್ ಮದುವೆಗೆ ಬರ್ಬೇಕಲ್ವಾ, ಕ್ಷಮಿಸಿ ಅಂತೀರಾ? ಪದವರೇ, ಅವಳು ಹೇಳಿದ ಮಾತನ್ನ ನೀವು ಕಿವಿ ಮ್ಯಾಗ ಹಾಕೋಬೇಡಿ. ಪತ್ರಿಕೆ ಕೊಡಿ, ನಾವು ಖಂಡಿತ ಬರ್ತೀವಿ. ಒಂದ್ ಮಾತು ತಿಳ್ಕೊಳ್ಳಿ, ನಿಮ್ ಮಗಳೀಗ ನಮ್ಮನೆಯಾಗಿರೋದು. ನಮಗ್ ಬೇಡ ಅನ್ಸಿದ್ರೆ ವಾಪಸ್ ಕಳಿಸ್ತೀವಿ. ತಾಯಿ ಮಾಡಿರೋ ತಪ್ಪಿಗೆ ಮಗಳು ಗಂಡ ಬಿಟ್ಟೋಳು ಅಂತ ಅನ್ಸ್ಕೋಬಾರ್ದಲ್ವಾ? ಕೊಡಿ ಪತ್ರಿಕೆ. ಎಲ್ ಮದ್ವೆ? ಅಮ್ಮ ಕ್ಷಮಿಸ್ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ಇಲ್ಲಮ್ಮ, ನಾನೇ ತಪ್ಪು ಮಾಡಿದ್ದು. ಆವೇಶದಲ್ಲಿ ಅಳಿಯಂದ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಮದುವೆಗೆ ಬರೋದನ್ನ ಮರಿಬೇಡಮ್ಮ. ಇವತ್ತು ಸಂಜೆನೆ ಬರ್ತೀನಮ್ಮ. ಸಾವಿತ್ರಿ, ನನ್ನ ಕ್ಷಮಿಸ್ಬಿಡೆ. ಅಬ್ಬಾ, ಎಲ್ಲ ಪಕ್ಕಾ ಪ್ಲಾನ್ ಆಗೈತೆ. ಫಸ್ಟ್ ಕಾರ್ನಾಗ ಎಸ್ಕೇಪ್ ಮಾಡೋದು, ಅದಾಗ್ಲಿಲ್ಲ ಅಂದ್ರೆ ದೇವಸ್ಥಾನದಿಂದ ಒಂದು ರೂಟ್ ಕಂಡು ಹಿಡಿದಿದ್ದೀವಿ ಎಸ್ಕೇಪ್ ಆಗ್ಲಿಕ್ಕೆ, ನಾನು ಮತ್ತೆ ಪ್ರಿಯಾಂಕಾ ದಾಸ್.
ಪ್ರಿಯಾಂಕಾ ದಾಸ ಯಾರಿದು? ಮೇಡಮ್ ಹೊಸ ಹೆಸರು. ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗ ಇವ್ರ ಮಾವ ಸಡನ್ ಆಗಿ ಪ್ರತ್ಯಕ್ಷ. ಪರಿಸ್ಥಿತಿಗೆ ತಕ್ಕ ಹಾಗೆ ಸತ್ಯ ಅವ್ರು ಸಖತ್ತಾಗಿ ಮ್ಯಾನೇಜ್ ಮಾಡಿದ್ರು. ಎಲ್ಲ ಪ್ರತಾಪ್ ಬಾಸ್ಗೋಸ್ಕರ. ಹಾ ಸ್ವಾತಿ ಮೇಡಮ್, ಇವತ್ತು ರಾತ್ರಿನೇ ನಾವು ನೋಡಿರೋ ಜಾಗಕ್ಕೆ ಹೋಗಿ ಆ ಗೇಟ್ನ ಕೊಯ್ಬೇಕು. ನಾಳೆ ಆಗಕ್ಕೆ ಇಲ್ಲ. ಹಾ ಸೆಕ್ಯೂರಿಟಿಗೆ ವಿಚಾರಿಸಕ್ಕೆ ಹೇಳಿದ್ನಲ್ಲ. ನಮಸ್ಕಾರ ಮೇಡಮ್, ನಾನು ರಾಮಯ್ಯ ಅಂತ, ದೇವಸ್ಥಾನದ ಸೆಕ್ಯೂರಿಟಿ. ಇವತ್ತು ರಾತ್ರಿನೇ ನಾವೆಲ್ಲ ದೇವಸ್ಥಾನಕ್ಕೆ ಬರ್ತೀವಿ. ಹಲೋ, ಹೇಳಿ ಸಾವಿತ್ರಿ. ಎಲ್ಲಿದ್ದೀರಾ? ನಾನು ನಿಮ್ ಕಾಯ್ತಾ ಇದ್ದೀನಿ. ಇಲ್ಲ ಇದ್ದೀನಿ, ಹೇಳು. ಬೇಗ ಬನ್ನಿ, ಅಮ್ಮನ ಮನೆಗೆ ಹೋಗ್ಬೇಕು. ಸರಿ, ಇನ್ನೊಂದು ಅರ್ಧ ಗಂಟೆ ಬರ್ತೀನಿ. ಸರಿ, ಬೇಗ ಬನ್ನಿ. ಬಾಸು, ಇವತ್ತು ರಾತ್ರಿ 10 ಗಂಟೆಗೆ ದೇವಸ್ಥಾನ ಹತ್ರ ಬರಬೇಕು. ಬಂದು ಗೇಟ್ನ ಕುಯ್ದಾಕ್ಬಿಡ್ಬೇಕು. ಎಲ್ಲ ನಾವು ಅನ್ಕೊಂಡಂಗೆ ಆದ್ರೆ ನಾಳೆ ಇಷ್ಟೊತ್ತಿಗಾಗ್ಲೇ ನಿಮ್ದು ಮತ್ತೆ ವಿನೋತನ್ ಮದ್ವೆ ಆಗೋಗಿರ್ತದೆ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಈಗ ಬಂದಿದ್ದೀನಲ್ಲ, ಹೇಳಿದ್ನ ಹೇಳಿ ಟೈಮ್ ಮಾಡಬೇಡ. ಬಟ್ಟೆ ಎಲ್ಲ ತಗೊಂಡಿದ್ಯಾ? ಹಾ, ತಗೊಂಡಿದ್ದೀನಿ. ನಿಮ್ ಬಟ್ಟೆನೂ ತಗೊಂಡಿದ್ದೀನಿ. ನಂದೇನೈತೆ, ಒಂದ್ ಶರ್ಟ್ ಒಂದ್ ಪ್ಯಾಂಟು. ಗೊತ್ತು. ಯಾವ್ದೋ ಪ್ಯಾಂಟಿಗೆ ಯಾವ್ದೋ ಶರ್ಟ್ ಹಾಕೊಂಡು ಓಡಾಡ್ತಿರ್ತೀರಾ. ಅದೆಲ್ಲ ಆಗಲ್ಲ. ಸರಿಯಾಗಿರೋ ಜೋಡಿಗಳನ್ನ ಎತ್ತಿಟ್ಟಿದ್ದೀನಿ, ಅದನ್ನೇ ತರ್ತೀನಿ ರೀ. ಸಾವಿತ್ರಿ, ಹಂಗೆ ಬೀಗ ಹಾಕೊಂಬಿಡ, ನಾವು ಹೋಯ್ತೀನಿ. ಅಲ್ಲ ಮಾವ, ಇಷ್ಟು ಬೇಗ ಯಾಕೆ ಹೊರಟಿದ್ದೀರಾ? ಯಾವ್ದೋ ದೂರದ ಜಾಗದ ಕಣವ ಕೆಲಸ, ಹಂಗಾಗಿ ಹೋಯ್ತಾ ಇದ್ದೀನಿ. ಅಲ್ಲ, ಇಲ್ಲೇ 6ನೇ ಕ್ರಾಸಲ್ಲಿ ಅಲ್ವಾ ನಿಮ್ ಡ್ಯೂಟಿ ಇರೋದು? ನಾನು ಕೆಲಸ ಮಾಡ್ತಾ ಇದ್ದಿದ್ದಲ್ಲೇ ಕಣವ. ನಮ್ಮ ಏಜೆನ್ಸಿದು ಇನ್ನೊಂದು ಸೆಕ್ಯೂರಿಟಿ ಕೆಲಸ ಐತೆ. ಅವನು 2 ದಿನ ರಜಾ ಹಾಕ್ಬಿಡೋನಂತೆ. ನಾಳೆ ಅಲ್ಲೇನೋ ದೊಡ್ಡ ಕಾರ್ಯ, ನೀನೇ ಕೆಲಸ ಮಾಡ್ಬೇಕು ಅಂದ್ರು ಕಣವ, ಹಂಗಾಗಿ ಹೋಯ್ತಾ ಇದ್ದೀನಿ. ನೈಟ್ ಶಿಫ್ಟಾ? ನೈಟ್ ಡೇ 2 ನಂದೇ ಕಣ್ಲ. ಇವತ್ತು ಹೋಗ್ಬಿಟ್ರೆ ನಾಡಿದ್ದು ಬರೋದು. ಹಾಗಿದ್ರೆ ನೀವು ವಿನೂತನ್ ಮದ್ವೆಗೆ ಬರಲ್ವಾ ಮಾವ? ಬರೋಕೆ ಆಯ್ಕಿಲ್ಲ ಕಣವ. ನಿಮ್ಮ ಅಪ್ಪ ಅಮ್ಮನ್ ತಾವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ಬಿಡವ. ನಾ ಬರೋಣ? ಇಲ್ಲ ರೆಡಿ, ನನ್ನ ಕಾರ್ಲೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೀನಿ. ಬೇಡ ಕಣ್ಲ, ನಾನು ನಡ್ಕೊಂಡೋಯ್ತೀನಿ, ನೀವಿಬ್ರು ಹೋಗಿ. ಬರೋಣ? ಸರಿ ಸಾವಿತ್ರಿ, ಬೀಗ ಹಾಕು, ಹೊರಡೋಣ. ರೀ, ನಾಳೆ ಏನ್ ಕೊಡೋದು? ಯಾರಿಗೆ? ಇದೇನ್ರಿ ಹೀಗ್ ಕೇಳ್ತಿದ್ದೀರಾ? ವಿನೂತನ್ ಮದ್ವೆಗೆ ಮುಯಿ ಮಾಡ್ಸೋದ್ ಬೇಡ್ವಾ? ಏನಾದ್ರೂ ಕೊಡೋಣ ಬಿಡು. ಒಂದು ಕೆಲಸ ಮಾಡೋಣ, ಮದುವೆ ಆದ್ಮೇಲೆ ಮನೆ ಕರೆದು ಮುಯಿ ಕೊಡೋಣ. ಅದೆಲ್ಲ ಗೊತ್ತಿಲ್ಲ. ನಾಳೆ ಮದ್ವೆ ಮಂಟಪದಲ್ಲಿ ಎಲ್ಲರ ಮುಂದೆ ಅಕ್ಕ ಸಾವಿತ್ರಿ, ಭಾವ ಸತ್ಯ ಅವ್ರ ಕಡೆಯಿಂದ ವಧುವರರಿಗೆ ಮುಯಿ ಅಂತ ಜೋರಾಗಿ ಮುಯಿ ಮಾಡಿಸ್ಬೇಕು. ಸರಿ, ಬೀಗ ಹಾಕು, ಹೊರಡೋಣ. ಸರಿ. ಹೇಳಿ ಬಾಯ್. 8:15 ಅಲ್ಲಿಗೆ ಬರ್ತೀನಿ. ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸ್ ತೊಗೊಬೇಕು. ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂಗಡಿ? 10 ಗಂಟೆ ತನಕನಾ? ಸರಿ, ಬರ್ತೀನಿ. ಏನ್ ತಗೋಬೇಕು? ಯಾರ್ದು ಫೋನು? ಕೆಲವೊಂದು ಗಾಡಿದು ಇಂಪಾರ್ಟೆಂಟ್ ಐಟಮ್ ತೊಗೊಬೇಕಿತ್ತು, ಅಂಗಡಿ ಒಂದು ಫೋನ್. ಅಷ್ಟೇನಾ? ಬೇರೆ ಏನು ಸಾಹಸ ಇಲ್ಲ ಅಲ್ವಾ? ಏನಂಗಂದ್ರೆ? ವಿನೂತನ್ನ ಮನೆ ಬಿಟ್ಟು ಬರೋ ತರ ಮಾಡಿದ್ರಲ್ಲ, ಆ ಥರದ್ದು. ಪೊಲೀಸರು ಎಚ್ಚರಿಕೆ ಕೊಟ್ಟೋದ್ಮೇಲೆ ನಿಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ತಲೆ ಹಾಕೋದೇ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಬಾ ಹೋಗೋಣ. ಈ ಕಾರ್ಡಲ್ಲಿ ಪುರೋಹಿತರ ನಂಬರ್ ಇದೆ. ಈ ಬಾಕ್ಸ್ ಅಲ್ಲಿ ತಾಳಿ ಇದೆ. ನೀವು ವಿನುತಾ ಮದ್ವೆ ಆದ್ಮೇಲೆ ಉಳ್ಕೋಬೇಕಾಗಿರೋ ಲಾಡ್ಜ್ ರಿಸಿಪ್ಟ್ ಇದು, ತಗೊಳ್ಳಿ. ಥ್ಯಾಂಕ್ ಯು ಸತಿ, ಥ್ಯಾಂಕ್ ಯು ವೆರಿ ಮಚ್. ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು. ನನಗ್ ಬೇಕಾಗಿರೋದು ಅದೇ.
ಒಂದೊಂದ್ಸಲ ತುಂಬ ಕ್ರೂಯಲಾಗಿ ನಡ್ಕೋತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಆದರೆ ಆ ಪದ್ಮಾವತಿ ನಮ್ಮ ತಾಯಿಗೆ ಮಾಡಿರೋ ಅವಮಾನನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಸಾವಿತ್ರಿ ನನ್ನ ಕೆನ್ನೆಗೆ ಹೊಡೆದಿರೋದನ್ನ ಮರೆಯೋಕ್ಕಾಗಲ್ಲ. ಆದರೆ ವಿನುತಾ, I love her. I love her a lot. ಪದ್ಮ, ಅಕ್ಕಿ ಎಷ್ಟು ಸೇರ್ಬೇಕು? ಶಾಸ್ತ್ರಕ್ಕೆ ಒಂದಷ್ಟು, ಅಕ್ಷತೆಗೆ ಎಲ್ಲ ಸೇರಿ ಒಂದು 6 ಸೇರು ಹಾಕ್ಬಿಡಿ. ಅಡಿಗೆಗೆ ಅಡಿಗೆಯವರೇ ತರ್ತಾರೆ ಬಿಡಿ. ಅಮ್ಮ, ಸಾವಿತ್ರಿ ಅಮ್ಮ, ಬಾ ಬಾ ಬಾ. ಇದೇನೇ ಇಷ್ಟೊತ್ತು ಮಾಡ್ಬಿಟ್ಟೆ, ನಾಳೆನೆ ಮದ್ವೆ ಅಲ್ವೇನೆ? ಇವ್ರು ಬರೋದ್ ಲೇಟ್ ಆಯ್ತಮ್ಮ, ಹಾಗಾಗಿ ನಾನು ಬರೋದ್ ಲೇಟ್ ಆಯ್ತು. ಅಳಿಯಂತ್ರ ಬಂದಿದ್ದಾರಾ? ಬನ್ನಿ 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 ಅಳಿಯಂದ್ರೆ, ಕೂತ್ಕೊಳ್ಳಿ. ಪರವಾಗಿಲ್ಲ. ಕುಡಿಯಕ್ಕೆ ಏನಾದ್ರು ತರ್ಲಾ? ಬೇಡ ಮಾವ, ನಿಮ್ಗೆ ಹೆಲ್ಪ್ ಮಾಡ್ಲಾ? ಅಳಿಯಂದ್ರೆ ಬೆಳಿಗ್ಗೆ ಬೇಗ ಬಂದ್ಬಿಡ್ಬೇಕು. ಒಂದ್ ರೌಂಡ್ ಎಲ್ಲರನ್ನೂ ದೇವಸ್ಥಾನ ಚೌಟ್ರಿ ಡ್ರಾಪ್ ಮಾಡ್ಬೇಕು. ಸರಿ. ಅಯ್ಯೋ, ಅಳಿಯಂದ್ರೆ ಯಾಕ್ರಿ ಡ್ರಾಪ್ ಮಾಡ್ಬೇಕು? ಬಾಡಿಗೆ ಕಾರ್ ಹೇಳಿದ್ರೆ ಆಯ್ತು. ಅಳಿಯಂದ್ರು ನಮ್ ಜೊತೆ ಸಂತೋಷ ಓಡಾಡ್ಕೊಂಡಿರ್ಲಿ. ಏನು ತೊಂದರೆ ಇಲ್ಲ, ನಾನೇ ಡ್ರಾಪ್ ಮಾಡ್ತೀನಿ. ಅಳಿಯಂದ್ರೆ ದುಡ್ಕಿ ನಾನೇ ಹೇಳಿದ್ನಲ್ಲ, ಯಾಕೀಗ ಅವೆಲ್ಲ? ವಿನೂತನ್ ಮದ್ವೆ, ಎಲ್ಲರೂ ಸಂತೋಷವಾಗಿ ಓಡಾಡ್ಕೊಂಡಿರೋಣ. ಎಲ್ಲಿ ವಿನೂತ? ಒಳಗಡೆ ಇದ್ದಾಳೆ. ಒಂದು ಚೇಂಜಸ್ ಮಾಡ್ಕೊಳ್ಳೋಣ. ಏನು? ಮದುವೆಗೆ ಬರೋರ್ನ ಬೇರೆ ಕಾಲ ಕಳ್ಸೋಣ. ಮದುವೆ ಹುಡುಗಿ ವಿನೂತನ್ನ ನನ್ನ ಕಾರ್ಲೇ ಕರ್ಕೊಂಡು ಹೋಗೋಣ. ಓಕೆನಾ? ಬೊಂಬಾಯ್, ತುಂಬಾ ಚೆನ್ನಾಗಿದೆ. ಸರಿ, ವಿನೂತನ್ ಮಾತಾಡ್ಸ್ಕೊಂಬ. ಸರಿ ಸರಿ ಸರಿ. ಸದ್ಯ ಅಳಿಯಂದ್ರು ಹಳೆದಿನ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಅವ್ರು ಆರಾಮವಾಗೇ ಇದ್ದಾರೆ. ನೀನ್ ತಪ್ಪು ಮಾಡಿದ್ಯಲ್ಲ, ಗಿಲ್ಟ್ ನೀನ್ ಕಾಡ್ತಾ ಇದೆ ಅಷ್ಟೇ. ಮಧ್ಯಾಹ್ನ ದೇವಸ್ಥಾನದಲ್ಲಿ ಸಿಕ್ಕಿದ್ರು, ಎಷ್ಟು ಜನ ಮಾತಾಡಿದ್ರು ಗೊತ್ತಾ? ಯಾವ ದೇವಸ್ಥಾನ? ವಿನೂತ ಮದುವೆ ನಡೀತಾ ಇದೆಯಲ್ಲ ಆ ದೇವಸ್ಥಾನ. ಯಾರ ಟೂರಿಸ್ಟ್ ಕರ್ಕೊಂಡ್ ಬಂದಿದ್ರು. ಓ ಹೌದಾ? ಕಂಗ್ರ್ಯಾಚುಲೇಷನ್ ಅಗ್ನಿ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಮದುವೆ ಹುಡುಗಿ ನೀನು ಎಷ್ಟು ಖುಷಿಯಾಗಿರ್ಬೇಕು. ನಾನು ಇಷ್ಟಪಟ್ಟಿದ್ದ ಹುಡುಗನ ಮದುವೆ ಆಗೋ ಹೋಗಿದ್ದಿದ್ರೆ ಖುಷಿಯಾಗಿರ್ಬೋದಾಗಿತ್ತು. ನಾನು ಇಷ್ಟಪಡ್ದಿರೋ ಹುಡುಗನ ಜೊತೆ ಅಯ್ಯೋ, ನೀನ್ ಇಷ್ಟಪಟ್ಟಿರೋ ಅಂತಾನೆ ಮದುವೆ ಆಗ್ತಿರೋದೀಗ. ತಮಾಷೆ ಮಾಡ್ತಿದ್ರ ಬಾವ? ನೀವು ನನ್ನ ಪರಿಸ್ಥಿತಿ ನೋಡಿ ಆಡ್ಕೊಳ್ತಿದ್ದೀರಾ? ಆಡ್ಕೊಳ್ಳಿ. ಇಲ್ಲ ನಾದ್ನಿ, ನಾನ್ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತೀವಿ. ನಾಳೆ ನಿಂದು ಮತ್ತೆ ಪ್ರತಾಪ್ ಬಾಸಿಂದು ಮದ್ವೆ. ನಾಳೆ ನೀನು ಮತ್ತೆ ಪ್ರತಾಪ್ ಬಾಸ್ ಓಡೋಗ್ ಮದ್ವೆ ಆಗಕ್ಕೆ ಎಲ್ಲ ಪ್ಲಾನ್ ಮಾಡೀವ್ನಿ. ಹೌದು, ನಿಮ್ ತಂದೆ ತಾಯಿ ಹತ್ರ ಪರ್ಮಿಷನ್ ತಗೊಂಡೀವ್ನಿ. ನಾಳೆ ನೀನು ನನ್ನ ಕಾರಣಕ್ಕೆ ಬರ್ಬೇಕು. ಮನೆಯಿಂದ ಹೊರಟು 6 ಕಿಲೋಮೀಟರ್ ಆಯ್ತಿದ್ದಂಗೆಯ ಗಾಡಿನ ಲೆಫ್ಟಿಗೆ ತಿರುಗಿಸ್ತೀನಿ. ಅಲ್ಲಿ 3 ರೋಡ್ ಸೇರೋ ಒಂದು ಸ್ಪಾಟ್ ಸಿಗ್ತದೆ. ಅಲ್ಲಿ ಪ್ರತಾಪ್ ಬಾಸು ನಿನ್ಗೋಸ್ಕರ ಕಾಯ್ತಿರ್ತಾರೆ. ನನ್ನ ಗಾಡಿ ಇಳ್ಕೊಂಡು ಬಾಸ್ ಗಾಡಿ ಹತ್ಕೊಂಡು ಹೋಯ್ತಾರೆ ಇದೆಯಾ? ಥ್ಯಾಂಕ್ಸ್ ಬಾಬಾ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ಮನೆಯವ್ರು ಅನ್ಸ್ಕೊಂಡಿರೋರು ಮಕ್ಳು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನೀವಾದ್ರೂ ಅರ್ಥ ಮಾಡ್ಕೊಳ್ರಿ. ಅಳ್ಬಾರ್ದು, ಸುಮ್ಕಿರು. ಮದ್ವೆ ಆಗೋ ಹುಡುಗಿ ಹಿಂಗೆಲ್ಲ ಅಳ್ಬಾರ್ದು. ನಿಮ್ ಮನೆಯವರಿಗೆ ಪ್ರೀತಿ ಅರ್ಥ ಆಗಿಲ್ಲ ಅಂತಲ್ಲ, ಅರ್ಥ ಆಗೈತೆ. ಆದ್ರೆ ಪ್ರಾಬ್ಲಮ್ ಆಗಿರೋದು ವೈಶಾಲಿ ಮೇಡಮ್ ಇಂದ. ನಗ್ನಗ್ತಾ ಇರು ನಾದ್ನಿ, ಹೆಂಗೋ ನೀನ್ ಇಷ್ಟಪಟ್ಟಿರೋ ಅಂತ ನಿನ್ ಮದ್ವೆ ಆಗ್ತಿರೋದು.
ಇದು ಇದು ಮದುವೆ ಆಗೋ ಹುಡುಗಿ ಲಕ್ಷಣ ಅಂದ್ರೆ ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಪ್ರತಾಪ್ ಬಾಸ್ನ ಮೀಟ್ ಆಗಿ ಹೋಗ್ತಾ ಇದ್ದೀನಿ, ಏನಾದ್ರು ಹೇಳ್ಬೇಕಾ? ಐ ಲವ್ ಹೇಳಿದ್ರು ಅಂತ ಹೇಳ? ಅದು ಬರ್ಬೇಕು. ಬರ್ಲಾ? ರೀ, ಏನ್ ಸಾವಿತ್ರಿ? ಎಲ್ಲಿಗೆ ಹೊರಟ್ರಿ? ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ಏನ್ ಕೆಲ್ಸ ಅಂತ ಹೇಳ್ಬಿಟ್ಟು ಹೋಗ್ಬೋದು ಅಲ್ವಾ? ಮತ್ತೆ ಅನುಮಾನ ಶುರು ಆಯ್ತಾ ನಿಂದು? ಅನುಮಾನ ಅಂತಲ್ಲ ರೀ, ತಿಳ್ಕೊಳಕ್ ಕೇಳ್ದೆ ಅಷ್ಟೇ. ನಿಂಗೆ ಒಂದ್ಸತಿ ತಲೆನೇ ಓಡಾಕಿಲ್ಲ ಸಾವಿತ್ರಿ. ಸಂಜೆ ಮನೆಯಿಂದ ಹೊಂಡ್ಬೇಕಾದ್ರೆ ಏನ್ ಹೇಳಿದ್ದೆ ಹೇಳಿ ನೀನು? ವಿನುತನ್ ಮದ್ವೆಗೆ ಏನಾದ್ರೂ ಗಿಫ್ಟ್ ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ಹೊಂಟೀನಿ. ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗಿ ತಗೊಂಬರೋಣ. ದುಡ್ಡೆಲ್ಲೈತೆ? ನನ್ನ ಹತ್ರ ದುಡ್ಡಿಲ್ಲ. ನನ್ನ ಫ್ರೆಂಡ್ ಹತ್ರ ಸಾಲ ಕೇಳಿದ್ದೀನಿ, ಅವನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಇಸ್ಕೊಂಬರ ಅಂತ ಹೋಗ್ತಿದ್ದೀನಿ. ಬಂದ್ಮೇಲೆ ಒಟ್ಟಿಗೆ ಹೋಗುವ. ನೀವು ಹೋಗಿ ದುಡ್ಡು ತಗೊಂಬಂದು ಆಮೇಲೆ ನಾವು ಗಿಫ್ಟ್ ತರೋ ಅಷ್ಟರಲ್ಲಿ ಲೇಟ್ ಆಗ್ಬಿಡತ್ತೆ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ಇಬ್ರು ಹೋಗಿ ದುಡ್ಡು ಇಸ್ಕೊಂಡು ಹಾಗೆ ಗಿಫ್ಟ್ ತಂದ್ಬಿಡೋಣ. ಅರ್ಥ ಮಾಡ್ಕೋ ಸಾವಿತ್ರಿ, ಅದು ಫೈನಾನ್ಸ್ ಆಫೀಸು. ಅವನು ಅಲ್ಲಿಗೆ ಬರಕ್ಕೆ ಹೇಳಿದ್ದಾನೆ. ಅಲ್ಲಿ ತುಂಬ ಜನ ಗಂಡಸರಿರ್ತಾರೆ, ಕೆಲವರು ಕುಡ್ದಿರ್ತಾರೆ. ನೀನ್ ಅಲ್ಲಿಗೆಲ್ಲ ಬರೋದು ಸರಿನಾ? ಸರಿ, ಹೋಗ್ಬಿಟ್ಟು ಬನ್ನಿ. ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ. ಸರಿ, ಬರ್ತೀನಿ. ರೀ, ನಾನೊಂದು ಪ್ರಶ್ನೆ ಕೇಳಿದ್ರೆ ತಪ್ಪು ತಿಳ್ಕೋಬಾರ್ದು. ಮಧ್ಯಾಹ್ನ ವಿನುತಾ ಮದುವೆ ಆಗೋ ದೇವಸ್ಥಾನಕ್ಕೆ ಹೋಗಿದ್ರಾ? ಹಾ, ಯಾವುದೋ ಟೂರಿಸ್ಟ್ ಬಂದಿದ್ರು, ಕರ್ಕೊಂಡು ಹೋಗಿದ್ದೆ. ಅಷ್ಟೇನಾ? ನನ್ನ ನಾಣೆಗೂ ಅಷ್ಟೇ, ಬೇರೆ ಏನೂ ಇಲ್ಲ. ಸರಿ, ನೀವು ಹೋಗ್ಬಿಟ್ಟು ಬನ್ನಿ. ಬರ್ತೀನಿ. ಯಾಕೆ ಸತ್ಯ ಇಷ್ಟು ಲೇಟ್? ಸಾರಿ ಬಸ್ಸು, ಲೇಟ್ ಆಯ್ತಾ? ಮನೆಯಲ್ಲಿ 108 ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರೋತ್ತಿಗೆ ಇಷ್ಟೊತ್ತಾಯ್ತು. ತಗೊಳ್ಳಿ ಬಸ್ಸು, ಅಷ್ಟಲ ಬೇಡು. ಬಸ್ಸು ಇಲ್ಲಿ ನೋಡಿ, ಡ್ರಿಲ್ಲಿಂಗ್ ಮಿಷಿನ್ನು. ಎಂಥ ಗೋಡೆ ಇರಲಿ, ಎಂಥ ಕಬ್ಬಣ ಇರಲಿ, 2 ನಿಮಿಷ ಎಲ್ಲ ಕಿತ್ತೋಯ್ತವೆ. ಬನ್ನಿ ಹೋಗೋಣ. ನನಗೋಸ್ಕರ ಎಷ್ಟು ಇಷ್ಟ ಓದ್ತಿದ್ಯಾ ಸತ್ಯ? ಎಲ್ಲ ಮಾಡೋದು ಹೊಟ್ಟೆಗಾಗಿ, ಆದರೆ ಸತ್ಯ ಮಾಡೋದು ಪ್ರೀತಿಗಾಗಿ. ಬನ್ನಿ ಬಸ್ಸು. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಸತ್ಯ ಅಂತ. ರಾಮಣ್ಣವರೆಲ್ಲ ಹೇಳಿದಾರಲ್ಲ ನಿಮಗೆ?